ಗೆಳೆಯರೆ, ನಾವು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸೂಪರ್ ಕಾಯಿನ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಫ್ಲಿಪ್ಕಾರ್ಟ್ನಲ್ಲಿ ನೀವು ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಆರ್ಡರ್ನಲ್ಲೂ ಕೂಡ ನೀವು ಸೂಪರ್ ಕಾಯಿನ್ಸ್ಗಳನ್ನ ನಿಮ್ಮ ಒಂದು ಹಣದ ಬದಲಾಗಿ ಸೂಪರ್ ಕಾಯಿನ್ಸ್ನ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಯೂಸ್ ಮಾಡ್ಕೋಬೋದು, ಎಷ್ಟು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಯಾವುದಾದ್ರೂ ಒಂದು ಆರ್ಡರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಬೈ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಆರ್ಡರ್ನ ನಾನು ಸೂಪರ್ ಕಾಯಿನ್ಸ್ಗಳ ಮೂಲಕ ಆರ್ಡರ್ನ ಪ್ಲೇಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಬೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಆರ್ಡರ್ಸ್ ಮೇಲ್ಗಡೆ ಅಡ್ರೆಸ್ ಎಲ್ಲ ಇರುತ್ತೆ. ಅದರ ಕೆಳಗಡೆ ಒಂದು ಪೇ ಯೂಸಿಂಗ್ ಸೂಪರ್ ಕಾಯಿನ್ಸ್ ಅಂತ ಪ್ರತಿಯೊಂದು ಆರ್ಡರ್ಸ್ಗೂ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಮೊದಲು ಅಮೌಂಟನ್ನು ನೋಡ್ಕೊಳ್ಳಿ, ₹125 ಇದೆ. ನಂತರದಲ್ಲಿ ಇಲ್ಲಿ ಸೂಪರ್ ಕಾಯಿನ್ಸ್ನ ಯೂಸ್ ಮಾಡ್ಕೊಂಡು ನೀವು ₹6 ಡಿಸ್ಕೌಂಟನ್ನು ತೊಗೋಬೋದು ಇಲ್ಲಿಂದ. ನೋಡಿ, ಈ ರೀತಿ ಇದನ್ನು ಈ ಒಂದು ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡೋದ್ರಿಂದ ನಿಮಗೆ ಕೆಳಗಡೆ ನೋಡ್ಬೋದು ₹125 ಬದಲಾಗಿ ₹119 ಮಾತ್ರ ಪೇ ಮಾಡೋದಕ್ಕೆ ಕೇಳುತ್ತೆ. ಅಂದರೆ ಇದರ ಅರ್ಥ ನೀವು ಪ್ರತಿಯೊಂದು ಆರ್ಡರ್ನಲ್ಲೂ ಕೂಡ ಡಿಸ್ಕೌಂಟ್ ತೊಗೋಬೋದು. ಸಂಪೂರ್ಣವಾಗಿ ಎಲ್ಲ ಆರ್ಡರ್ ಕೂಡ ನೀವು ಸೂಪರ್ ಕಾಯಿನ್ಸ್ ಮೂಲಕ ಪೇಮೆಂಟ್ ಮಾಡೋದಕ್ಕೆ ಆಗಲ್ಲ. ನೀವು ಕೇವಲ ಕೆಲವೊಂದಿಷ್ಟು ಡಿಸ್ಕೌಂಟ್ ಮಾತ್ರ ತೊಗೋಬೋದು. ಈ ರೀತಿ ನೀವು ಪ್ರತಿಯೊಂದು ಆರ್ಡರ್ ಮೇಲೂ ಕೂಡ ನೀವು ನೋಡಿ ₹125 ಬದಲಾಗಿ ನಾನು ₹119 ಮಾತ್ರ ಪೇಮೆಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಅಮೌಂಟ್ ಸ್ವಲ್ಪ ಜಾಸ್ತಿ ಇದ್ದರೆ ನೀವು ₹10, ₹20, ₹50ವರೆಗೂ ಕೂಡ ಡಿಸ್ಕೌಂಟ್ ತೊಗೋಬೋದು. ಈ ರೀತಿ ನೋಡ್ಬೋದು, ನಾನು ಡೆಬಿಟ್ ಕಾರ್ಡ್ ಮೂಲಕ ಆರ್ಡರ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನನಗೆ ಸೂಪರ್ ಕಾಯಿನ್ಸ್ ಕಡೆಯಿಂದನೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿದೆ. ಈ ರೀತಿ ನೀವು ಡೆಬಿಟ್ ಕಾರ್ಡ್ನ ಒಂದು OTP ಮೂಲಕ ನೀವು ಇಲ್ಲಿ ನೋಡ್ಬೋದು, ಆರ್ಡರ್ನ ಪ್ಲೇಸ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನಾವು ಅಲ್ಲಿ ಒಂದು ಸೂಪರ್ ಕಾಯಿನ್ಸ್ ಬಳಸ್ಕೊಂಡು ನಾವು ಇವತ್ತು ಡಿಸ್ಕೌಂಟ್ ಮೂಲಕ ಆರ್ಡರ್ನ ಪ್ಲೇಸ್ ಮಾಡಿದ್ದೀವಿ.